ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಫ್ಯಾಷನ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಅದಕ್ಕೆ ಫಸ್ಟು ನಾನಿಲ್ಲಿ ಸಿಂಗಲ್ ಫುಟ್ನ ಇಟ್ಕೊಂಡಿದ್ದೀನಿ ಮತ್ತು ಆಲ್ರೆಡಿ ರೆಡಿ ಆಗಿರೋವಂಥದ್ದು ಥ್ರೆಡ್ ಪೈಪಿಂಗು. ನಾನೇ ಮನೆಯಲ್ಲಿ ಫ್ರೀ ಟೈಮಲ್ಲಿದ್ದಾಗ ಮಾಡಿ ಈ ಥರ ಎತ್ತಿಟ್ಕೊಂಡ್ಬಿಡ್ತೀನಿ. ನೋಡಿ ಅದಾದಮೇಲೆ ಏನು ಮಾಡಬೇಕಂದ್ರೆ ಲೈನಿಂಗ್ ಕ್ಲಾತ್ ತೊಗೊಂಡು ನೋಡಿ ನಾನು ರೌಂಡ್ ಶೇಪಲ್ಲೇ ಕಟ್ ಮಾಡಿದ್ದೀನಿ. ನೀವು ಯಾವ ಶೇಪಿಗೆ ಬೇಕಾದ್ರೂ ಹಾಕ್ಕೊಬೋದು. ಈಗ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಇಂಚು ಗ್ಯಾಪ್ ಕೊಟ್ಟು ಈ ಥರ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಆ ಥರ ನೀಟಾಗಿ ಈ ಥರ ಅದು ಪೈಪಿಂಗು ಕೊಟ್ಟಿರ್ತೀವಲ್ಲ ಅದರೊಳಗಡೆ ಥ್ರೆಡ್ ಏನಿದೆ ಅದನ್ನು ಬಿಟ್ಟು ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೊತಾ ಬರಬೇಕು. ನೋಡಿ ಈ ಥರ ನಿಧಾನ ಆದರೂ ಪರವಾಗಿಲ್ಲ ನೋಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಆಯ್ತಿದು. ನೆಕ್ಸ್ಟ್ ಈಗ ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡಿ ತೆಗೆದುಬಿಡೋಣ. ಅದಾದಮೇಲೆ ಈಗ ನೋಡಿ ಈ ಥರ ನೀಟಾಗಿ ರೌಂಡಾಗಿ ಬರಬೇಕು. ಇದಾದಮೇಲೆ ಈಗ ನಾವು ಮೇಯ್ನ್ ಕ್ಲಾತ್ ಏನಿರುತ್ತೆ ಬ್ಲೌಸ್ದು ಅದಕ್ಕೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ಥರ ಇಟ್ಕೊಂಡು ಇದನ್ನು ಈಗ ಪೈಪಿಂಗ್ದು ಬಟ್ಟೆನ ಉಲ್ಟಾ ಹಾಕಬೇಕು. ಈ ಥರ ಉಲ್ಟಾ ಹಾಕ್ಬಿಟ್ಟು ಕೆಳಗಡೆ 1/2 ಇಂಚಿಗೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ನಾವೇನು ಪೈಪಿಂಗ್ ಕೊಟ್ಟಿದ್ದೀವೋ ಅದು ಉಲ್ಟಾ ಹಾಕ್ಬೇಕಂದ್ರೆ ಒಳಗಡೆ ಹೋಗಬೇಕು. ಲೈನಿಂಗ್ ಕ್ಲಾತು ಮತ್ತು ಮೇಯ್ನ್ ಫ್ಯಾಬ್ರಿಕ್ದು ಎರಡರ ಮಧ್ಯದಲ್ಲಿ ಬರಬೇಕು. ನೋಡಿ ನಾನು ಉಲ್ಟಾ ಹಾಕಿದ್ದೀನಿ. ಪೈಪಿಂಗ್ ಕೊಟ್ಟಿದ್ನಲ್ಲ ಅದು ಸ್ಟಿಚ್ ಮಾಡಿದ್ನಲ್ಲ ಅದು ಉಲ್ಟಾ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ. ಇದಾದಮೇಲೆ ಈಗ ಫಸ್ಟ್ ಒಂದು ಹೊಲಿಗೆ ಹಾಕಿದ್ವಲ್ಲ ಅದ್ರ ಮೇಲ್ಗಡೆನೇ ನೀಟಾಗಿ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಈ ಥರ ನೀಟಾಗಿ ಅದ್ರ ಮೇಲೇ ಹಾಕ್ಕೊಬೇಕು. ಪೈಪಿಂಗ್ನ ಸೇರಿಸಿ ಒಂದು ಸ್ಟಿಚ್ ಮಾಡಿದ್ದು ಅಲ್ವಾ ಅದ್ರ ಮೇಲೆ ಈಗ ಒಂದು ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ಥರ ನೀಟಾಗಿ ಬಟ್ಟೆ ಎಲ್ಲ ನೀಟಾಗಿ ಎಳೆದಿಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಸ್ಟಿಚ್ ಹಾಕೋಬಿಡಿ. ನೋಡಿ ಇದಾಯಿತು. ಇದಾದಮೇಲೆ ನಾವು ಈಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ಒಂದು 1/4 ಇಂಚು ಇಲ್ಲ 1/4 ಇಂಚಿಗಿಂತ ಸ್ವಲ್ಪ ಜಾಸ್ತಿ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಟ್ ಮಾಡಾದಮೇಲೆ ಪೈಪಿಂಗ್ ಎಲ್ಲ ಕೊಟ್ಟಿದ್ದೀವಲ್ಲ ಅದು ರೌಂಡ್ ಶೇಪ್ ಅಲ್ವಾ ಅದಕ್ಕೆ ನೀಟಾಗಿ ಬರೋಲ್ಲ ಅಂತ ನಾನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಈ ಥರ ಉಲ್ಟಾ ಮಾಡಿ ನೋಡಿ ಈ ಥರ ನೀಟಾಗಿ ಉಲ್ಟಾ ಮಾಡಿ ತಗೊಳ್ಳಿ. ನೋಡಿ ಪೈಪಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ. ಈಗ ನಾವು ಇದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ಥರ ನೀಟಾಗೆಲ್ಲ ಬಟ್ಟೆನ ಎಲ್ಲ ನೀಟಾಗಿ ಅದು ಸ್ಟಿಚ್ಚಿಗೆ ಬರ್ದಲ್ಲೇ ಇರೋ ಥರ ನೀಟಾಗೆಲ್ಲ ಬಟ್ಟೆ ಸರಿ ಮಾಡಿಕೊಂಡು ಈ ಥರ ಮೇಲೊಂದು ಸ್ಟಿಚ್ಚನ್ನು ಹಾಕಿ ಪಕ್ಕದಲ್ಲಿ. ನೋಡಿ ಈ ಥರ ಹಾಕ್ಕೊಂಬಿಡಿ ನೀಟಾಗಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಲ್ವಾ. ಇದೇ ರೀತಿ ನೀಟಾಗಿ ಹಾಕ್ಕೊಳ್ಳಿ. ನೋಡಿ ಇದು ಆಯಿತು. ನೋಡಿ ತೋರಿಸ್ತಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಇದಾದಮೇಲೆ ನಾವೀಗ ಲೈನಿಂಗ್ನ ಸೇರಿಸಿ ಎಲ್ಲದಕ್ಕೂ ಸುತ್ತ ಒಂದು ಸ್ಟಿಚ್ಚನ್ನು ಹಾಕೊಂಬಿಡ್ಬೇಕು.
ನೋಡಿ ನಾನು ತೋರಿಸಿರೋ ಪೈಪಿಂಗು ಇದನ್ನು ಇನ್ವಿಸಿಬಲ್ ಪೈಪಿಂಗ್ ಅಂತಾರೆ ನೋಡಿ. ನಾನು ಪೈಪಿಂಗ್ ಕೊಟ್ಟಿರೋದು ಲೈನಿಂಗ್ ಕ್ಲಾತ್ ಮೇಲಾಗಲಿ ಮೇನ್ ಕ್ಲಾತ್ ಮೇಲಾಗಲಿ ಕಾಣಿಸ್ತಿಲ್ಲ. ಅದು ಬರೀ ಪೈಪಿಂಗ್ ಮಾತ್ರ, ಥ್ರೆಡ್ ಪೈಪಿಂಗ್ ಮಾತ್ರ ಕಾಣಿಸ್ತಿದೆ ನೋಡಿ. ಲೈನಿಂಗು ಬ್ಯಾಕ್ ಸೈಡ್ದು ನೋಡಿ ಏನು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ, ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ. ನೀವು ಇದೇ ರೀತಿ ಪೈಪಿಂಗ್ನ ಮಾಡಿ ಚೆನ್ನಾಗಿ ಬರುತ್ತೆ ಬ್ಲೌಸು. ಮತ್ತು ಸ್ಟಾರ್ಟಿಂಗು ಕಲಿಯೋರಿಗೆ ನಾರ್ಮಲ್ ಪೈಪಿಂಗ್ ಕೊಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಚೆನ್ನಾಗಿ ಬರೋಲ್ಲ, ಕೂರಲ್ಲ ಅಂಥವರೆಲ್ಲ ಈ ಥರ ಟ್ರೈ ಮಾಡಿ, ನೀಟಾಗಿ ಬರುತ್ತೆ ಪೈಪಿಂಗು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಂದರೆ ನಾನು ಪೈಪಿಂಗ್ನ ಮಾಡಿ ಇಟ್ಕೊಂಡಿದ್ನಲ್ಲ ಮನೇಲೇ, ಅದನ್ನ ಯಾವ ಥರ ಮಾಡಿ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ. ನೀವು ಆ ಥರ ಒಂದ್ಸರಿ ಮಾಡಿ ಇಟ್ಕೊಬಿಟ್ರೆ ಅರ್ಜೆಂಟಿಗೆ ಯಾವ ಬ್ಲೌಸಿಗೆ ಬೇಕಾದರೂ ಹಾಕ್ಬೋದು. ಗೋಲ್ಡು, ಕಾಪರ್ ಕಲರು ಮತ್ತು ಸಿಲ್ವರ್ ಕಲರು ಇಷ್ಟನ್ನು ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ಥರ ನೋಡಿ. ಇದಾದಮೇಲೆ ಈಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಏನಿದೆ ಅದನ್ನು ತೆಗೆದುಬಿಡ್ತೀನಿ ನೋಡಿ. ಈ ಥರ ನೀಟಾಗಿ ತೆಗ್ಕೊಂಬಿಡಿ ನೋಡಿ. ಬ್ಲೌಸು ಬ್ಯಾಕ್ ಸೈಡು ರೆಡಿ ಆಯಿತು. ಪೈಪಿಂಗ್ ನೋಡಿ ನೀವು ಒಂದ್ಸರಿ ಹೆಂಗೆ ಕಾಣಿಸ್ತಾ ಇದೆ ಅಂತ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಫಿನಿಶಿಂಗೆಲ್ಲ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ನೀವು ಈ ಥರ ಬೇಡ ಜೊತೆ ಅನ್ನೋದಾದರೆ ನಾವೇನು ಪೈಪಿಂಗ್ ಮಾಡಿದ್ದೀವಲ್ವ ಅದ್ರ ಪಕ್ಕದಲ್ಲೇ ನೀವು ಸ್ಟಿಚ್ ಮಾಡ್ಕೊಬೋದು. ನಾನು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ನನಗೆ ಆ ಥರ ಓಕೆ ಅನಿಸ್ತು, ಅದಕ್ಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಬಿಗಿನರ್ಸ್ಗೆಲ್ಲ ಈ ಥರ ಮಾಡೋದ್ರಿಂದ ಈಸಿ ಆಗುತ್ತೆ ಮತ್ತು ಫಿನಿಶಿಂಗು ನೀಟಾಗಿ ಬರುತ್ತೆ. ನೀವು ಈ ಥರ ಸ್ಟಿಚ್ ಮಾಡಿ ಚೆನ್ನಾಗಿ ಬರುತ್ತೆ. ಇನ್ನೂ ಇದೇ ಥರ ವೀಡಿಯೋಸ್ಗಳು ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪೂರ್ತಿ ವೀಡಿಯೋಸ್ಗಳ್ನ ನೋಡಿ. ಆವಾಗಲೇ ನಿಮಗೆ ವೀಡಿಯೋಸಲ್ಲಿ ಏನಿದೆ ಅಂತ, ಏನು ಹೇಳಿದ್ದೀನಿ ಅಂತ ಅರ್ಥ ಆಗೋದು. ಅದಕ್ಕೆ ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.